ಇನ್ನು ಈ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಕುರ್ಚಿ ಅಲುಗಾಡ್ತಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಪದೇ ಪದೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇದ್ದಾರೆ. ಇನ್ನು ಕುರ್ಚಿ ಗಟ್ಟಿಯಾಗಿದೆ ಅನ್ನುವಂಥ ಮಾತು ಬಹಳ ಸತ್ಯಕ್ಕೆ ದೂರವಾಗಿರುವಂಥ ಮಾತು ಅಂತಾರೆ ವಿಜಯೇಂದ್ರ. ನೋಡ್ತಾ ಇರಿ, ಯಾವ ಸಂದರ್ಭದಲ್ಲಿ ಬೇಕಾದರೂ ಅಲುಗಾಡಬಹುದು. ಸಿಎಂ ಬೆಂಬಲಿಗರು ದೆಹಲಿಗೆ ಹೋಗಿ ಎಚ್ಚರಿಕೆ ಕೊಡ್ತಾರೆ ಅಂತಂದರೆ ಏನರ್ಥ? ಹೈಕಮಾಂಡ್ಗೆ ನೇರವಾಗಿ ಇವರು ನಮ್ಮ ದಾರಿ ನಮಗೆ ಅಂತ ಹೇಳ್ತಾರೆ ಅಂತಂದರೆ ಇದರ ಅರ್ಥ ಏನು? ಮುಂದಿನ ಕೆಲವು ತಿಂಗಳುಗಳಲ್ಲಿ ರಾಜ್ಯದಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆಯುತ್ತೆ, ನೋಡ್ತಾ ಇರಿ ಅಂತಾರೆ ವಿಜಯೇಂದ್ರ. ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗೆ ವಿಜಯೇಂದ್ರ ಹೇಳಿದ್ದೇನು ಬನ್ನಿ ನೋಡೋಣ. ಶಿವಕುಮಾರ್ ಅವರ ಅಭಿಪ್ರಾಯ, ರಾಜಣ್ಣ ಅವರ ಅಭಿಪ್ರಾಯ, ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಸಿಎಂ ಆಸ್ಪಿರೆಂಟ್ಸ್ ಅವರೇ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಅವಧಿಯನ್ನು ಪೂರ್ಣ ಮಾಡ್ತಾರೆ ಅಂತೇಳಿ ಬೆಂಬಲ ಹೇಳಿಕೆಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಹೈಕಮಾಂಡ್ ಇಸ್ ಸುಪ್ರೀಂ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ದೆಹಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮ್ಮ ಮಾತುಗಳನ್ನು ಕೇಳದೆ ಹೋದರೆ, ಅಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರ ಮಾತನ್ನು ಕೇಳದೆ ಹೋದರೆ ನಮ್ಮ ದಾರಿ ನಮಗೆ ಅನ್ನುವ ಸಂದೇಶವನ್ನು ಅವರ ಪಕ್ಷದ ಹೈಕಮಾಂಡ್ಗೆ ನೀಡಿ ಬಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಅವರ ನಿರ್ಧಾರವೇ ಅಂತಿಮ ಅಂತೇಳಿ ಹೈಕಮಾಂಡಿಗಾಗಲೇ ತಮ್ಮ ನಿರ್ಧಾರವನ್ನು ಸೂಚಿಸಿ ಬಂದಿದ್ದಾರೆ. ಒಟ್ಟಾರೆಯಾಗಿ ಮುಂದಿನ ಕೆಲವು ತಿಂಗಳುಗಳು ರಾಜ್ಯದಲ್ಲಿ ಬಹಳ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಕ್ಕಂಥದ್ದು, ಬಹಳ ನಿಶ್ಚಯವಾಗಿ ನಡೀತದೆ ಅಂತಕ್ಕಂಥದ್ದು ಗೋಚರ ಆಗ್ತಾ ಇದೆ. ಹಾಗಾಗಿ ಏನು ಸಿದ್ದರಾಮಯ್ಯನವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಚೆನ್ನಾಗಿದೆ, ಆಲ್ ಇಸ್ ವೆಲ್ ಅಂತ ಏನು ಹೇಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ತಮ್ಮ ಕುರ್ಚಿ ಗಟ್ಟಿಯಾಗಿದೆ ಅಂತ ಏನು ಹೇಳ್ತಾ ಇದ್ದಾರೆ, ಯಾವೂ ಕೂಡ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಈಗ ಅದನ್ನೇ BJP ನಾಯಕರು ಟೀಕಿಸ್ತಾ ಇದ್ರು. ಇಲ್ಲಿ ತನಕ ನೀವು ಅದನ್ನು ಕೇಳಿದ್ದೀವಿ. ಇದೆಲ್ಲದರ ಜೊತೆಗೆ ಒಂದು ಸಂಗತಿ ಗಮನ ಸೆಳೆಯುವಂಥ ಒಂದು ಅಂಶ ಏನು ಅಂತಂದರೆ, ಮುಂದಿನ ಕೆಲ ತಿಂಗಳುಗಳಲ್ಲಿ ಕ್ಷಿಪ್ರವಾಗಿ ಇಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಗಳು ನಡೆದು ಬಿಡ್ತವೆ, ನೋಡ್ತಾ ಇರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ BJP ಅಧ್ಯಕ್ಷರು. ಏನು ನಡೀತಾ ಇದೆ ಹಾಗಾದರೆ? ರಂಗನಾಥ್, ಇಲ್ಲಿ ಎರಡು ವಿಚಾರ ಇದೆ. ಒಂದು, ಮುಖ್ಯಮಂತ್ರಿಗಳು ಅವರ ಮುಖ್ಯಮಂತ್ರಿ ಕುರ್ಚಿ ಅಥವಾ ಅವರ ಅವಧಿಯ ಬಗ್ಗೆ ಈಗಾಗಲೇ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ, ಹಿಂದೆ ಕೂಡ ಮಾತನಾಡಿದರು. ಇದ್ರ ಜೊತೆಗೆ ಕ್ಷಿಪ್ರ ಬೆಳವಣಿಗೆ ವಿಚಾರ, ಅಂದರೆ ರಾಜಕೀಯವಾಗಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಮಾತನಾಡ್ತಾ, ಅಂದರೆ ಮಾಧ್ಯಮದವರಿಗೆ ಮಾತನಾಡ್ತಾ ಒಂದಿಷ್ಟು ವಿಚಾರಗಳನ್ನು ಮಾತಾಡೋದು, ಪ್ರಮುಖವಾಗಿ ಈ ಪವರ್ ಶೇರಿಂಗ್ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಅವರ ನಿರ್ಧಾರವೇ ಅಂತಿಮ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಅಲ್ಲಿಗೆ ಪವರ್ ಶೇರಿಂಗನ್ನು ಕಡಾಖಂಡಿತವಾಗಿ ತಳ್ಳಿ ಹಾಕಿಲ್ಲ ಅಥವಾ ಕಡಾಖಂಡಿತವಾಗಿ ಯಾವುದೇ ವಿಚಾರಗಳನ್ನ ಅವರು ಅಲ್ಲಿ ಉಲ್ಲೇಖಿಸಿದೆ ಅಥವಾ ಅದನ್ನು ಬದಿಸರಿಸಲಿಲ್ಲ. ಹೀಗಾಗಿ ಆ ಒಂದು ಆಪ್ಷನ್ ಅಥವಾ ಆ ಒಂದು ಮಾತೇನಿದೆ, ಮುಖ್ಯಮಂತ್ರಿಗಳು ಆಡುವಂಥ ಮಾತನ್ನೇ ಇವತ್ತು ಆಧಾರವಾಗಿಟ್ಕೊಂಡು BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಆ ಮಾತನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಗೊತ್ತಿದೆ ಅವರ ಅವಧಿ ಪೂರ್ಣ ಆಗಲ್ಲ ಅಂತ. ಅವರ ಜೊತೆಗಾರರು ಯಾರಿದ್ದಾರೆ ಅಥವಾ ಅವರ ಬೆಂಬಲಿಗರು ಯಾರಿದ್ದಾರೆ, ಈಗಾಗಲೇ ಡೆಲ್ಲಿಗೆ ತೆರಳಿ ಅಲ್ಲೂ ಕೂಡ ಮಾತುಕತೆಯನ್ನು ಮಾಡ್ತಿದ್ದಾರೆ. ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಹೈಕಮಾಂಡ್ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಮಾತನ್ನು ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದು ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅಂತ. ಕ್ಷಿಪ್ರ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅದನ್ನು ಕೂಡ ನಾವು ಮಾಧ್ಯಮದವ್ರು ಕೇಳ್ತೀವಿ. ವಿಜಯೇಂದ್ರ ಕ್ಷಿಪ್ರ ಬೆಳವಣಿಗೆ ಅಂದರೆ BJP ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಎರಡೂ ಹೈಕಮಾಂಡ್ ಇದೆ. ಕಾಂಗ್ರೆಸ್ನ ನಾಯಕರನ್ನಾರು BJP ಹೈಕಮಾಂಡ್ ಸಂಪರ್ಕಿಸಿ ಅಲ್ಲಿಂದ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಮಾತಿಗೆ ಅವರಿಗೆ ಪೂರಕವಾದಂಥ ಉತ್ತರವೇನು ಕೊಡಲಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಕಾದು ನೋಡಿ ಒಂದು ಬೆಳವಣಿಗೆ ಆಗುತ್ತೆ, ಖಂಡಿತವಾಗ್ಲೂ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ, ಇದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಅವರ ಈ ಮಾತೇನಿದೆ ರಾಜಕೀಯ ಬೆಳವಣಿಗೆಗೆ ಸೂಚಕವೇ, ಯಾವ ರೀತಿ ಆಗುತ್ತೆ ಅದೆಲ್ಲೂ ಕೂಡ ನೋಡಬೇಕಾಗತ್ತೆ. ಆದರೆ BJPಯಲ್ಲಿ ಈಗ ದೊಡ್ಡ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ಹೀಗಾಗಿ BJPಯ ಕ್ಷಿಪ್ರ ಬೆಳವಣಿಗೆ ಮುಂದೆ ಅವ್ರು ಹೇಳ್ತಾ ಇರುವಂಥ ಕ್ಷಿಪ್ರ ಬೆಳವಣಿಗೆ ಎಷ್ಟು ಸೀರಿಯಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.